ಕಳೆದ 4 ವರ್ಷಗಳಿಂದ ಮೋದಿ ಮತ್ತು ಅಮಿತ್ ಶಾ ಹೆಗಲಿಗೆ ಹೆಗಲು ಕೊಟ್ಟು ಹಗಲು ರಾತ್ರಿ ಶ್ರಮಿಸಿದಂತ ಜೆ.ಪಿ. ನಡ್ಡಾ ಅವರು ಈಗ ಕೇಂದ್ರ ಸರ್ಕಾರದ ಭಾಗವಾಗಿದ್ದಾರೆ. ಕ್ಯಾಬಿನೆಟ್ ದರ್ಜೆ ಮಂತ್ರಿ ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋ ಕಾರಣಕ್ಕೆ ಈಗ ಪಕ್ಷಾಧ್ಯಕ್ಷ ಸ್ಥಾನಕ್ಕೆ ಜಗತ್ ಪ್ರಕಾಶ್ ನಡ್ಡಾ ರಾಜೀನಾಮೆ ಕೊಟ್ಟಿದ್ದಾರೆ. ಹೀಗಾಗಿ ಬಿಜೆಪಿ ಮುಂದಿನ ರಾಷ್ಟ್ರಾಧ್ಯಕ್ಷರು ಯಾರಾಗಬಹುದು ಅನ್ನೋ ಚರ್ಚೆಗಳಿದೆ. ಸದ್ಯಕ್ಕೆ 2 ಹೆಸರುಗಳಿದೆ. RSSಗೆ ಒಪ್ಪಿತವಾಗಬಹುದಾದಂತ ಮಧ್ಯಪ್ರದೇಶದ ಮಾಜಿ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್, ಬಟ್ ಅವರು ಈಗಾಗಲೇ ಕೇಂದ್ರ ಮಂತ್ರಿ ಆಗಿದೆ. ಹರಿಯಾಣ ಮಾಜಿ ಸಿಎಂ ಮನೋಹರ್ ಲಾಲ್ ಖಟ್ಟರ್ ಅವರು ಕೂಡ ಇಲ್ಲಿ ಬಂದಾಗ್ಬಿಟ್ಟಿದೆ. ಸೊ ಈಗ ಯಾರು ಆಗ್ತಾರೆ ಅನ್ನೋದು ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಒಂದಿಷ್ಟು ಅಚ್ಚರಿ ಆಗಬಹುದು ಅಂತಿದ್ದಾರೆ. ಗೊತ್ತಿಲ್ಲ, ಯಾರನ್ನ ಬೇಕಾದ್ರೂ ಮಾಡ್ಬೋದು. ನಡ್ಡಾನ್ ಮಾಡೋವಾಗ ನಡ್ಡಾ ಅಂತ ತರ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ, ಯೋಚನೆನೇ ಇರಲಿಲ್ಲ. ಸೊ ನಡ್ಡಾ ಅಂತಂದಿಟ್ರು. 4 ವರ್ಷ ಆಗಿತ್ತು. ಈಗ ಆಕ್ಚುಲಿ ನಡ್ಡಾ ಎಕ್ಸ್ಟೆಂಡೆಡ್ ಟರ್ಮಲ್ಲಿ ಇದ್ದಿದ್ದು, ಅದೇನು ಕಂಪ್ಲೀಟೆಡ್ ಟರ್ಮ್ ಆಗೋಗಿತ್ತು, ಚುನಾವಣೆ ಇರೋದ್ರಿಂದ. ಹಾಗಾಗಿ ಈಗ ಯಾರನ್ನೂ ತರಬೇಕು. ಅವ್ರೀಗ ಯಾರನ್ನು ತರ್ತಾರೆ, ಇನ್ನು ಮುಂದಿನ ದಿನಗಳಲ್ಲಿ ಅದರ ಚರ್ಚೆ ಪ್ರಾರಂಭ ಆಗುತ್ತೆ. ಯಾರೇ ಬಂದರೂ ನರೇಂದ್ರ ಮೋದಿ ಅಮಿತ್ ಶಾಗೆಲ್ಲ ಹೊಂದಿಕೊಂಡು ಕೆಲಸ ಮಾಡಬಹುದಾದ ರೀತಿಯಲ್ಲೇ ಬರ್ತಾರೆ. ತುಂಬ ಇಂಡಿಪೆಂಡೆಂಟಾಗಿ ಪವರ್ಫುಲ್ ರೀತಿ ಯಾರನ್ನೂ ತರಲಿಕ್ಕೆ ಹೋಗಲ್ಲ ಅಲ್ಲಿಗೆ. ನಂಬರ್ 1. ನಂಬರ್ 2, ಕ್ಯೂರಿಯಾಸಿಟಿ ಇರೋದು ಯಾವ ಏಜ್ ಗ್ರೂಪಲ್ಲಿ ಬರ್ತಾರೆ ಅಂತ. ರಿಸ್ಕ್ ತೊಗೊಂಡು ಹೊಸ ಏಜ್ ಗ್ರೂಪ್ಗೆ ಏನಾದ್ರು ಹೋಗ್ತಾರಾ, ಯಂಗರ್ ಸೈಡಲ್ಲಿ ಏನಾದ್ರು ಹೋಗ್ತಾರಾ ಅಂತ. ನಂಬರ್ 3, ಯಾರನ್ನೇ ಅವ್ರು ತರಬಹುದು, ದೇ ನೀಡ್ ಸಮ್ ಮಾಸ್ ಲೀಡರ್ಗಳು ಬೇಕೀಗ ಬಿ ಜೆ ಪಿಗೆ. ನರೇಂದ್ರ ಮೋದಿ ನಂತರದ ಶೂನ್ಯವನ್ನು ತುಂಬಕ್ಕೆ ಮಾಸ್ ಲೀಡರ್ಗಳು ಬೇಕು. ಅಪಾರ್ಟ್ ಫ್ರಮ್ ಅಮಿತ್ ಶಾ, 2 ಸೇರಿ ನಾನು ಹೇಳ್ತಿರೋದು. ಅಂದರೆ ಹೂ ಕ್ಯಾನ್ ಗೋ ಇನ್ ಕ್ಯಾಂಪೇನ್ ಆನ್ ಹಿಸ್ ಫೇಸ್. ಅದು ಆಗಬೇಕು. ಲೆಟ್ ಅಸ್ ಸಿ ಅದು ಯಾರನ್ನು ತರ್ತಾರೆ ಅನ್ನೋದನ್ನು ಆಮೇಲೆ ನೋಡೋಣ. ಪ್ರಧಾನಿ ಮೋದಿ ಜೊತೆಗೆ ಸಂಪುಟವು ಅಸ್ತಿತ್ವಕ್ಕೆ ಬಂದಿದೆ. 72 ಮಂದಿ ಸಚಿವರಾಗಿದ್ದಾರೆ. ಇದೀಗ ಖಾತೆ ಹಂಚಿಕೆ ಕಸರತ್ತು ಶುರುವಾಗಿದೆ. ಮೀಟಿಂಗ್ ಮೇಲೆ ಮೀಟಿಂಗ್ ಆಗಿದೆ. ನಿನ್ನೆ ಸುದೀರ್ಘ 9 ಗಂಟೆಗಳ ಮೀಟಿಂಗ್ ನಡೆಸಿದ್ದಾರೆ. ಈ ಮಧ್ಯೆ ಕುಮಾರಸ್ವಾಮಿ ತಮಗೆ ಕೃಷಿ ಖಾತೆ ಬೇಕು ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ಇದನ್ನೇ ನಿಖಿಲ್ ಕುಮಾರಸ್ವಾಮಿ ಕೂಡ ಕೇಳೋದು ಯಾರು ಏನು ಬೇಕಾದ್ರೂ ಕೇಳ್ಬೋದು. ಕೊಡ್ತಾರೋ ಇಲ್ವೋ ನನಗೆ ಐಡಿಯಾ ಇಲ್ಲ. ಕೊಟ್ಟರೆ ಸಂತೋಷ, ಇಸ್ಕೊಳ್ಳಿ. ಬಟ್ ಈಗೇನ್ ಬಿ ಜೆ ಪಿ ಗೃಹ, ಹಣಕಾಸು, ವಿದೇಶಾಂಗ ಮತ್ತು ರಕ್ಷಣೆ ಇದನ್ನೆಲ್ಲ ಇಟ್ಕೊಂಡ್ಬಿಡ್ತೀವಿ. ಸಂಸ್ಕೃತಿ, ಶಿಕ್ಷಣ ಖಾತೆ, ಲಾರ್ಜ್ಲಿ ಎಜುಕೇಷನ್ ಆ್ಯಂಡ್ ಕಲ್ಚರ್ನವ್ರು ಇಟ್ಕೋತಾರೆ. ಬಿಕಾಸ್ ಐಡಿಯಲಾಜಿಕಲ್ ಅಂದರೆ ಸೈದ್ಧಾಂತಿಕವಾಗಿ ನಾವು ಬೆಳೆದು ಬಂದಿರೋ ರೀತಿಯನ್ನು ಶಿಕ್ಷಣ, ಸಂಸ್ಕೃತಿಯ ವಿಚಾರದಲ್ಲಿ ನಾವು ಅಳವಡಿಸ್ಕೋಬೇಕು ಸೈದ್ಧಾಂತಿಕವಾಗಿ ಅನ್ನೋದೇ. ಆದರೆ ಅದಕ್ಕೆ ಆ ಖಾತೆ ಅವ್ರ ಕೈಯಲ್ಲಿರಬೇಕು. ಅದು ಯಾರ ಕೈಲೋ ಇದ್ರೆ ಆಗಲ್ಲ. ಹಿಂದೆ ಎಡವಟ್ಟುಗಳಾಗೋಗಿದೆ. ಹಾಗಾಗಿ ಅವ್ರು ಇಟ್ಕೋತಾರೆ ಅದನ್ನು ಮೋಸ್ಟ್ಲಿ. ಬಟ್ ಎಲ್ಲ ಖಾತೆನೂ ನಮ್ಮ ಕೈಲೇ ಇರಬೇಕು ಅನ್ನೋ ಪರಿಸ್ಥಿತಿಲಿ ಅವರೂ ಇಲ್ಲ. ಹಾಗಾಗಿ ಯಾವುದೋ ಬಿಟ್ಕೊಡ್ಬೇಕು, ಯಾವುದೋ ಇಟ್ಕೋತಾರೆ. ಕೃಷಿನೂ ಅಷ್ಟು ಹೇಳುವಷ್ಟು ಸುಲಭ ಇಲ್ವಲ್ಲ ಸರ್. ರೈತರ ಸಮಸ್ಯೆಗಳು, MSP ವಿಚಾರದಲ್ಲಿ ಹೋರಾಟಗಳು, ಇವನ್ನೆಲ್ಲ ನಿಭಾಯಿಸೋದು ಸುಮ್ಮನೆ ನಾನು ಕೃಷಿ ತಗೊಂಡ್ಬಿಟ್ಟೆ ಅನ್ನುವಂಥ ಪರಿಸ್ಥಿತಿಯಲ್ಲೂ ಇಲ್ಲ ಇವಾಗ. ಅವ್ರು ನಿಭಾಯಿಸಕ್ಕೆ ಆಗಲ್ಲ ಅಂತ ನಿಮ್ಗೆ ಅನುಮಾನ ಆಗಲ್ಲ ಅಂತಲ್ಲ ಸರ್, ಬಹಳ ಸವಾಲುಗಳಿರುವಂಥ ಕ್ಷೇತ್ರ. ಯಾವುದ್ರಲ್ಲಿ ಸವಾಲಿಲ್ಲ? 2 ಇದೆ. ಒಂದು, ನೀವು ಬಯಸದೇ ಬರಬಹುದಾದ ಸವಾಲುಗಳು. 2ನೇದು, ನೀವೇ ನಿಮ್ಮ ಕೆಲಸವನ್ನು ಸವಾಲಾಗಿ ತೆಗೆದುಕೊಳ್ಳುವುದು. ಈ ಆಯ್ಕೆ ನಿಮ್ಮ ಹತ್ರ ಇದೆ, ನಿಮ್ಮ ಪ್ರೊಫೆಷನಲ್ಲುವೆ. 100% ಹೌದು. ಅದು ಬರೀ ಅವ್ರಿಗೆ ಹೇಳೋದು ಬೇಡ. ನಾವು ನಮ್ಮ ಪ್ರೊಫೆಷನ್, ನಮ್ಮ ವೃತ್ತಿಯಲ್ಲೂ ಅದಾಗದೇ ಬರುವ ಸವಾಲುಗಳು ನಿಭಾಯಿಸ್ತೀವಿ, ನಿಭಾಯಿಸಬೇಕು. 2ನೇದು, ನಾವೇ ನಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಮೂಲಕ ಹೊಸ ಗುರಿ ಮತ್ತು ಆಕಾಂಕ್ಷೆಯೊಂದಿಗೆ ಹೊರಟಾಗ ನಾವೇ ನಮಗೆ ಸವಾಲು ಹಾಕ್ಕೊಳ್ಳೋದು. ಅದು ಅವ್ರಿಗೆ ಬಿಟ್ಟಿತ್ತು. ಎಸ್. ಇನ್ನು ಈಗಷ್ಟೇ ಮೋದಿ ಸರ್ಕಾರ ರಚನೆ ಆಗಿದೆ. ಆದರೆ ಇದಕ್ಕೆ ಮೊದಲು ಈಗ TMC ಮಮತಾ ಬ್ಯಾನರ್ಜಿ ಮೋದಿ ಸರ್ಕಾರ ಪತನದ ಭವಿಷ್ಯವನ್ನು ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾವುದೇ ಈ ಸರ್ಕಾರ 15 ದಿನದಲ್ಲಿ ಪತನ ಆಗ್ಬೋದು. INDA ಒಕ್ಕೂಟ ಸರ್ಕಾರ ಎಸೋಕೆ ಹಕ್ಕೆಲ್ಲ ಮಂಡಿಸಿಲ್ಲ, ಮಾತ್ರಕ್ಕೆ ಯಾವುದು ಆಗಲ್ಲ ಅಂತ ಅನ್ಕೊಳಕ್ ಹೋಗ್ಬಿಡಿ ಅಂತ ಮಮತಾ ಬ್ಯಾನರ್ಜಿಯವರ ಹೇಳಿಕೆ ಇದು. ಅಲ್ಲ, ಈಗೇನೋ BJP 10 ಸಂಸದರು ನಮಗೆ ಜಿಗಿದು ಬರ್ತಾರೆ ಅನ್ನುವಂಥ ಡ್ಯಾಶ್ ಅಂತ. ಆ ಕಡೆ ಉದ್ಧವ್ ಸೇನೆದು ಸಂಸದರು ಏಕನಾಥ್ ಶಿಂದೆ ಬಡಕ್ ಜಿಗಿದು ಬಿಡ್ತಾರೆ ಅಂತ. 15 ದಿನ ಈ ಟಾಕ್ ಏನಿದೆ, ಈ ಸರ್ಕಾರ ಬೀಳುತ್ತೆ, ಈ ಸರ್ಕಾರ ಬೀಳುತ್ತೆ, ಈ ಸರ್ಕಾರ ಬೀಳುತ್ತೆ ಅನ್ನೋ ಈ ಮಾತೇನಿದೆ, ಇದನ್ನು ತಿಪ್ಪರ್ ಲಾಗ ಹೊಡೆದ್ರು ನಿಲ್ಸಕ್ಕಾಗಲ್ಲ. ಈಗ ಇದನ್ನು ಹೇಳ್ತಾ ಇರ್ತಾರೆ. 2 ರೀಸನ್ನು. ಒಂದು, ಹಾಗೆ ಹೇಳುತ್ತಿದ್ದರೆ ಅವ್ರಿಗೆ ಒಂಚೂರು ಉತ್ಸಾಹ, ಶಕ್ತಿ ಇರುತ್ತೆ. 2ನೇದನ್ನು ಹೇಳೋ ಮೂಲಕ ಸರ್ಕಾರ ಅಸ್ಥಿರ ಅಂತ ಬಿಂಬಿಸೋದು. ಸೇಮ್ ನಮ್ಮ ರಾಜ್ಯಗಳಲ್ಲಿ ನಡೀತಾ ಇದ್ದಂಗೆ. ಹಾಗಾಗಿ 15 ದಿನದಲ್ಲೆಲ್ಲ ಅದು ಬೀಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಒಂದು ಸರ್ಕಾರ ಬಿಹಾರ ಚುನಾವಣೆ 15 ದಿನದಲ್ಲಿ ಬೀಳಬೇಕು ಅಂದರೆ ನಾಳೆ ಪಾರ್ಲಿಮೆಂಟ್ ಸ್ಟಾರ್ಟ್ ಆದ ತಕ್ಷಣ, ಪ್ರಮಾಣ ವಚನ ಮುಗಿದ ತಕ್ಷಣ ಯು ಶುಡ್ ಮೂವ್ ಎ ನೋ ಕಾನ್ಫಿಡೆನ್ಸ್. ಆಗ ನೀವೆಲ್ಲಿ ಬೀಳ್ಸಕ್ಕಾಗತ್ತಾಗ? ಶುರುವಾಗತ್ತೆ. ಎಲ್ಲ ಬೀಳಲ್ಲ.
ಯಾರು ಎಲ್ಲಿ ಹೋಗ್ತಾರೋ ಎಲ್ಲಿ ಬರ್ತಾರೋ ಭವಿಷ್ಯದಲ್ಲಿ ನಮಗೆ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ನಮಗೂ ಐಡಿಯಾ ಬೇಕಲ್ಲ. ಬಟ್ ಬಿಹಾರ ಮಹಾರಾಷ್ಟ್ರ ಚುನಾವಣೆ ನಂತರ ಈ ಬೆಳವಣಿಗೆಗಳಾಗ್ಬೋದು ಅನ್ಸುತ್ತೆ ಅಲ್ಲ ಸರ್? ಅದಕ್ಕಿನ್ನೂ ತುಂಬ ಟೈಮ್ ಇದೆಯಲ್ಲ, ಅದಾದ್ಮೇಲೆ ನೋಡೋಣ. INDA ಕೂಟ ಪ್ರಧಾನಿ ಆಫರ್ ಕೊಟ್ಟಿತ್ತು ಇವ್ರಿಗೆ, ನಿತೀಶ್ ಕುಮಾರ್ಗೆ ಅಂತ ಹೇಳಿದ್ರು ನೆನೆ KCT ಆಗಿ ಅದರ ರಾಷ್ಟ್ರೀಯ ವಕ್ತಾರರು. ಆದರೆ ಆ ಪಕ್ಷದ ಸಂಜಯ್ ಝಾ ಹೂ ಇಸ್ ನೌ ದ ಕೋಆರ್ಡಿನೇಟರ್ ಏನೋ ಆಗಿದ್ದಾರೆ JDU ಇಂದ ಸರ್ಕಾರದ ಜೊತೆಗೆ, ಅವ್ರು ಹೇಳಿದಂಥದ್ದು ಯಾವ ಆಫರು ಬಂದಿರಲಿಲ್ಲ ಅಂತ. ಮೇ ಬಿ, ನಮಗೆ ಗೊತ್ತಿಲ್ಲ ಯಾರಿಗೆ ಯಾವ ಮಾಹಿತಿ ಇತ್ತೋ ಇಲ್ವೋ, ಆಫರ್ ಬಂದಿತ್ತೋ ಇಲ್ವೋ, ಅಥವಾ ವಕ್ತಾರರೇ ಯಾರೋ ಹೇಳಿದ್ದನ್ನು ಕೇಳ್ಕೊಂಡು ಹೇಳಿದ್ರು, ಅಥವಾ ಅವರೇ ಇಮ್ಯಾಜಿನ್ ಮಾಡ್ಕೊಂಡು ಹೇಳಿದ್ರು, ನಮಗೆ ಗೊತ್ತಿಲ್ಲ. ಎಸ್, ಅಲ್ಲ ಮುಗಿಸ್ಬಿಡೋಣ ಇದನ್ನ. ಓಕೆ ಸರ್. ಮೋದಿ ಪದಗ್ರಹಣ ಸಮಾರಂಭಕ್ಕೆ ಏನಿಲ್ಲಾದರೂ 10,000 ಮಂದಿ ಬಂದಿದ್ರು. ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ದಮೊಯ್ಜು ಸೇರಿ 7 ದೇಶಗಳ ಮುಖ್ಯಸ್ಥರು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು. ಪೌರ ಕಾರ್ಮಿಕರು, ಹೊಸ ಸಂಸತ್ ಕಟ್ಟಡ ನಿರ್ಮಿಸಿದ ಕಾರ್ಮಿಕರು, ಲೋಕೋ ಪೈಲಟ್ಗಳು, ಮಠಾಧೀಶರು, ಉದ್ಯಮಿಗಳು, ಸಿನಿಮಾ ಲೋಕದ ಗಣ್ಯರು ಸೇರಿದಂತೆ ವಿವಿಧ ಕ್ಷೇತ್ರಗಳ ಗಣ್ಯರು ಪಾಲ್ಗೊಂಡರು. ಸೂಪರ್ ಸ್ಟಾರ್ ರಜನಿಕಾಂತ್, ಶಾರುಖ್ ಖಾನ್ ಸೇರಿ ಹಲವರು ಉಪಸ್ಥಿತರಿದ್ದರು. ಮಹಿಳಾ ದಿನಾಚರಣೆಯಂದು ಪಬ್ಲಿಕ್ ಟಿವಿಯ ನಾರಿ ನಾರಾಯಣಿ ಪ್ರಶಸ್ತಿಗೆ ಪಾತ್ರವಾಗಿದ್ದ ಚಾಮರಾಜನಗರದ ಉದ್ಯಮಿ ವರ್ಷಾ ಅವರು ಕೂಡ ವಿಶೇಷ ಆಹ್ವಾನದ ಮೇರೆಗೆ ಮೋದಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಹೋಗಿದ್ರು. ಸೊ ಒಂದ್ ಕಡೆಗೆ ನರೇಂದ್ರ ಮೋದಿ ಅವರು ಈ ಕಡೆಗೆ ಪ್ರಮಾಣ ವಚನ ಸ್ವೀಕಾರ ನಡೀತಾ ಇದೆ, ಇನ್ನೊಂದು ಕಡೆಗೆ ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ಅಟ್ಟಹಾಸ ಮೆರೆದಿದ್ದಾರೆ. ರಿಯಾಸಿ ಪ್ರಾಂತ್ಯದಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ಗುಂಡಿನ ದಾಳಿ ನಡೆಸಿರುವುದು 10 ಮಂದಿ ಬಲಿಯಾಗಿದ್ದಾರೆ ಅನ್ನೋ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. 33 ಪ್ರವಾಸಿಗರು ಗಾಯಗೊಂಡಿದ್ದಾರೆ. ಗುಂಡೊಡೆದಾಗ ಬಸ್ಸು ಚಾಲಕ ನಿಯಂತ್ರಣ ತಪ್ಪಿ ದೊಡ್ಡ ಕಂದಕ್ಕೆ ಬಿದ್ದೋಗ್ಬಿಟ್ಟಿದ್ದಾನೆ ಬೇರೆ. ಆಯ್ತು, ಇದೇ ಎಕ್ಸ್ಪೆಕ್ಟ್ ಮಾಡಬೇಕಿತ್ತು ನಾವು. ಒಂದು ಕಡೆ ಸಂತೋಷ ಇದ್ದಾಗ ಕಿತಾಪತಿಗಳನ್ನು ಪಾಕಿಸ್ತಾನದವ್ರು ಮಾಡಿಸಿರ್ತಾರೆ ಅಂತ. ವಿವಿಧೆಡೆ ಮಳೆ, ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ರಾಜ್ಯದ ಕರಾವಳಿ ಭಾಗ, ಉತ್ತರ ಭಾಗ, ದಕ್ಷಿಣ ಭಾಗದಲ್ಲಿ ಎಲ್ಲ ಕಡೆ ಬಂದಿದೆ. ಗೇರ್ಸೊಪ್ಪೆಯಲ್ಲಿ 180, ಕಾರವಾರದಲ್ಲಿ 166, ಗೋಕರ್ಣದಲ್ಲಿ 115 ಈ ಥರ ಮಳೆ ಆಗ್ತಾನೆ ಇದೆ. ಕುಮಟಾಲ್ ಮನೆಗಳಿಗೆ ನೀರು ನುಗ್ಗಿದೆ. ವಿಜಯಪುರದಲ್ಲಿ ಎಲ್ಲ ಆಗಿದೆ. JCBನಲ್ಲಿ ಜನನ ಸಾಗಿಸ್ತಾ ಇದ್ದಾರೆ. ಬೆಳಗಾವಿ ಎಲ್ಲೋ ಕಡೆ ಒಂದು ಕಡೆ ಮರ ಬಿದ್ದು ಬೈಕ್ ಸವಾರ ಒಬ್ಬ ಬಲಿಯಾಗಿದ್ದಾನೆ. ರಾಜ್ಯದ ಎಲ್ಲ ಕಡೆ ಹೆಚ್ಚು ಕಡಿಮೆ ಒಳ್ಳೆ ಮಳೆ ರಿಪೋರ್ಟ್ಸೇ ಇದೆ ಸದ್ಯಕ್ಕೆ. T20 ವಿಶ್ವಕಪ್ ಟೂರ್ನಿಯಲ್ಲಿ ಸಾಂಪ್ರದಾಯಿಕ ವೈರಿಗಳಾದ ಭಾರತ ಪಾಕಿಸ್ತಾನ ಮುಖಾಮುಖಿಯಾಗಿದೆ. ನ್ಯೂಯಾರ್ಕ್ನಲ್ಲಿ ನಡೀತಾ ಇರುವ ಈ ಪಂದ್ಯದಲ್ಲಿ ಟಾಸ್ ಸೋತು ಟೀಂ ಇಂಡಿಯಾ ಮೊದಲು ಬ್ಯಾಟಿಂಗ್ ಮಾಡ್ತಾ ಇದೆ. ತಂಡ ಬೌನ್ಸಿ ಪಿಚ್ನಲ್ಲಿ ಉತ್ತಮ ಸ್ಕೋರ್ ಕಲೆ ಹಾಕಲು ಕಷ್ಟಪಡ್ತಾ ಇದೆ. ವಿರಾಟ್ ಕೊಹ್ಲಿ 4 ರನ್ಗೆ ಔಟ್ ಆಗಿದ್ದಾರೆ. ನಾಯಕ ರೋಹಿತ್ ಶರ್ಮಾ 13 ರನ್ಗೆ ಔಟ್ ಆಗಿದ್ದಾರೆ. ಇತ್ತೀಚಿನ ವರದಿ ಬಂದಾಗ 4 ಓವರ್ನಲ್ಲಿ 2 ವಿಕೆಟ್ನಷ್ಟಕ್ಕೆ 24 ರನ್ ಗಳಿಸಿದೆ ಅಂತ ಗೊತ್ತಾಗ್ತಿದೆ. ಇನ್ನು ಮೀಡಿಯಾ ಮೊಘಲ್ ರಾಮೋಜಿರಾವ್ ಇನ್ನೂ ನೆನಪು ಮಾತ್ರ. ಸೊ ನಿನ್ನೆ ಇಹಲೋಕ ತ್ಯಜಿಸಿದ ರಾಮೋಜಿರಾವ್ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ರಾಮೋಜಿರಾವ್ ಚಿತೆಗೆ ಪುತ್ರ ಕಿರಣ್ ಅಗ್ನಿ ಸ್ಪರ್ಶ ಮಾಡಿದರು. ಇದಕ್ಕೂ ಮುನ್ನ ರಾಮೋಜಿರಾವ್ ನಿವಾಸದಿಂದ ಸ್ಮೃತಿ ವನದವರೆಗೂ ಕೂಡ ನಡೆದ ರಾಮೋಜಿರಾವ್ ಆಂಧ್ರದ ಹೊಸ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರೇ ಅದಕ್ಕೆ ಹೆಗಲು ಕೊಟ್ಟರಂತೆ. ಹೌದು ಸರ್, ಎಲ್ಲ ಕಣ್ಣೀರು ಹಾಕ್ಕೊಂಡು ಮಾಡಿದ್ದಾರೆ. ಗಾಜಾದಲ್ಲಿ ತೀವ್ರ ಸ್ವರೂಪ ಆಗಿದೆ. ರಕ್ತ ದೋಕುಳಿ. 4 ಜನ ಇಸ್ರೇಲಿಗಳನ್ನು ಬಿಡಿಸ್ಕೊಳ್ಳೋಕ್ಕೆ ಇಸ್ರೇಲ್ನವ್ರು ಅಟ್ಯಾಕ್ ಮಾಡಿದ್ದಾರೆ. ಹಾಗಾದ್ರೆ ಅವ್ರನ್ನ ಬಿಡದೇ ಇರೋಂಗೆ ನೋಡ್ಕೊಳ್ಳೋಕೆ 274 ಜನ ಪ್ಯಾಲೆಸ್ಟೈನರು ಟ್ರೈ ಮಾಡೋಕ್ಕೆ ಹೋಗಿದ್ದಾರೆ, ಸತ್ತಿದ್ದಾರೆ. ಅಮೇರಿಕದಲ್ಲೇನೋ ಮುತ್ತಿಗೆ ಹಾಕೋಕ್ಕೆ ಹೋಗಿದ್ದಾರಂತೆ ಶ್ವೇತಭವನಕ್ಕೆ. ತಪ್ಪು ಇಸ್ರೇಲ್ ಹೋಗಿದ್ದು ಅಂತ. 4 ಜನ ಇಟ್ಕೊಂಡಾಗೇನು ಕಳ್ಳೆಕಾಯಿ ಬೀಜ ತಿನ್ನಕ್ಕೆ ಇಟ್ಕೊಂಡಿದ್ರಂತ. ಇಟ್ಕೊಂಬಿಡೋದು, ಆಮೇಲೆ ಬಂದು ಬಿಡಿಸ್ಕೊಳಕ್ಕೆ ಬರ್ತಾರೆ ಅಂತಂದರೆ ಬರಬಾರ್ದು ಅನ್ನೋದು. ಯಾಕೆ ಅವ್ರೇನು ಬಕ್ರಾಕ ಬಲಿನ ಅವರು? ಒಳ್ಳೆ ಕಥೆ ಆಯ್ತಲ್ಲ ಅವ್ರದ್ದು. ಮುಂಬೈನ ಏರ್ಪೋರ್ಟ್ನಲ್ಲಿ ಘೋರ ದುರಂತ ಸಂಭವಿಸಿದೆ. ಟೇಕ್ ಆಫ್ ಆಗ್ತಾ ಇದ್ದ ಸಮಯದಲ್ಲಿ ಅದೇ ರನ್ವೇ ಮೇಲೆ ಊಹಿಸಲು ಆಗದೇ ಇರೋ ರೀತಿಯಲ್ಲಿ ಇಂಡಿಗೋ ವಿಮಾನ ಬಂದ್ಬಿಟ್ಟಿದೆ. ಈ ವಿಡಿಯೋ ಈಗ ವೈರಲ್ ಆಗಿದ್ದು ಗಂಭೀರವಾಗಿ ಪರಿಗಣಿಸಿ DGCA ತನಿಖೆಗೆ ಆದೇಶವನ್ನು ಮಾಡಿದ್ದಾರೆ. ಡ್ಯೂಟಿಯಲ್ಲಿದ್ದಂತಹ ಏರ್ ಟ್ರಾಫಿಕ್ ಕಂಟ್ರೋಲರ್ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಿದ್ದಾರೆ.